ಎಚ್ಡಿಕೆ ಹಾಗೂ ಡಿಕೆಶಿ ಜಮೀನು ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ವಿರುದ್ಧವಾಗಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಡಿಕೆಶಿ ಜಮೀನು ಜಟಾಪಟಿ ವಿಚಾರವಾಗಿ ಒಬ್ಬರು ಕೇಂದ್ರದ ಸಚಿವರು, ಇನ್ನೊಬ್ರು ರಾಜ್ಯದ ಡಿಸಿಎಂ. ಆಪಾದನೆ ಬಂದವರು ಪರೀಕ್ಷೆಗೆ ಒಳಪಡಬೇಕು, ಕಾನೂನು ಕುಣಿಕೆಯಿಂದ ತಪ್ಪಿಸಿಕೊಳ್ಳಬಾರದು ಅನ್ನೋದಾಗಿ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಸಿಟಿ ರವಿಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಡಿಕೆಶಿ ಅವರು ನಮ್ಮ ರೈತರಿಗೆ ಆಲೂಗಡ್ಡೆಯಿಂದ ಚಿನ್ನ ಬೆಳೆಯೋದು ಹೇಗೆ ಅಂತ ಹೇಳಿಕೊಡಲಿ. ಆಪಾದನೆ ಮಾಡಿದವರು ರಾಜ್ಯದ ಕಾನೂನು ಕುಣಿಕೆಯಿಂದ ಅವರು ತಪ್ಪಿಸಿಕೊಳ್ಳದಂತೆ ನೋಡಿಕೊಳ್ಳಲೇಬೇಕು. ಹಾಗಾಗಿ ಎತ್ತಿನ ಗಾಡಿಯಿಂದ ಪ್ರೈವೇಟ್ ಜೆಟ್ನಲ್ಲಿ ಹೋಗೋವರೆಗಿನ ಸೂತ್ರ ಅದೇನು ಅಂತ ಹೇಳಿ ಡಿಕೆಶಿ ಕೊಡಲಿ ಅನ್ನೋದಾಗಿ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಸಿಟಿ ರವಿ ಟಾಂಗ್ ಕೊಟ್ಟಿದ್ದಾರೆ. ಒಬ್ಬರು ರಾಜ್ಯದ ಉಪಮುಖ್ಯಮಂತ್ರಿಗಳು ಆಪಾದನೆ ಬಂದವರು ಪರೀಕ್ಷೆಗೆ ಒಳಪಡಬೇಕು, ಆಪಾದನೆ ಮಾಡಿದವರು ರಾಜ್ಯದ ಹಿತದೃಷ್ಟಿಯಿಂದ ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಳ್ಳದಂತೆ ನೋಡ್ಕೊಳ್ಬೇಕು. ಮತ್ತೆ ನಾನು ರೈತನ ಮಗ, ನಮ್ಮದು ಆಲೂಗೆಡ್ಡೆ ಅಲ್ಲ, ಕಾಫಿ ತೋಟದಲ್ಲೇ ನಾವು ಚಿನ್ನ ಬೆಳೆಯೋಕ್ಕಾಗಲಿಲ್ಲ. ಆಲೂಗೆಡ್ಡೆ ಬೆಳೆದು ಚಿನ್ನ ಹೆಂಗೆ ಬೆಳೆದ್ರು ಅನ್ನೋದನ್ನು, ಆ ಫಾರ್ಮುಲಾನ ನಮ್ಮ ನಾಡಿನ ರೈತರಿಗೆ ಕೊಡಿ ಅಂತ ನಾನು ಭಾಳ ವರ್ಷದಿಂದ ಕೇಳ್ತಾ ಇದ್ದೀನಿ. ವಿಧಾನಸೌಧದಲ್ಲೂ ಕೇಳಿದೆ, ಅದು ಹೆಂಗೆ ಆಲೂಗೆಡ್ಡೆ ಹಾಕಿ ಚಿನ್ನ ಬೆಳೆಯುವಂಥ ಫಾರ್ಮುಲಾ ನಾಡಿನ ರೈತರಿಗೆಲ್ಲ ಕೊಡಿ. ರೈತರೆಲ್ಲ ನಿಮ್ಮ ಫೋಟೋನೇ ಇಟ್ಕೊಂಡು ಪೂಜೆ ಮಾಡ್ತಾರೆ ಅಂತ ಹೇಳಿದೆ. ವಿಧಾನಸೌಧದಲ್ಲಿ ಕೇಳಿದ್ರು, ಉತ್ತರ ಇಲ್ಲ. ನಿಮ್ಮ ಮೂಲಕ ಕೇಳ್ತಾ ಇದ್ದೀನಿ, ನೀವು ಅವ್ರನ್ನ ಕೇಳಿ, ಯಾವ ಫಾರ್ಮುಲಾ ಅದು? ಎತ್ತಿನ ಗಾಡಿಯಿಂದ ಪ್ರೈವೇಟ್ ಜೆಟ್ನಲ್ಲಿ ಹೋಗುವಂಥ ಫಾರ್ಮುಲಾ ಯಾವುದು? ಯಾವ ನಮೂನೆ ಆಲೂಗಡ್ಡೆ ಬೆಳೆದಿದ್ರಿ? ಅದ್ರ ವೆರೈಟಿ ಯಾವುದು? ಅದು ಬೆಳೆದಾಗ ಎಷ್ಟು ದಿನದ ನಂತರ ಚಿನ್ನ ಆಗುತ್ತದು? ಆ ಚಿನ್ನ ಆಗಬೇಕು ಅಂದ್ರೆ ಅಧಿಕಾರವೇ ಇರಬೇಕಾ? ಅಧಿಕಾರ ಇಲ್ಲದೆ ಇದ್ದರೆ ಭೂಮಿಲಿ ಬೆಳೆ ಬರಲ್ವಾ? ಅಧಿಕಾರ ಇದ್ದಾಗ ಮಾತ್ರ ನಿಮ್ಮ ಭೂಮಿನಲ್ಲಿ ಚಿನ್ನದ ಆಲೂಗಡ್ಡೆ ಬೆಳಿತೀರಾ? ಈ ಎಲ್ಲ ಫಾರ್ಮುಲಾ ಕೊಡಿ ಅಂತ ಕೇಳ್ತಾನೆ ಇದ್ದೀನಿ, ಇನ್ನೂ ಕೊಟ್ಟಿಲ್ಲಪ್ಪ. ಕಸ ವಿಲೇವಾರಿ ಈಗ ಸ್ಮಾರ್ಟ್ ಮೀಟ್ರನ್ನೇ ಬಿಟ್ಟಿಲ್ಲ, ಕಸ ಬಿಡ್ತಾರಲ್ರಿ? ಕಸ ಬಿಡ್ತಾರಾ? ನೀವು ಗಾಯಾಳುಗಳು ಸರ್ಟಿಫಿಕೇಟ್ ರೇಟ್ನೇ 250% ಜಾಸ್ತಿ ಮಾಡಿದ್ದಾರೆ. ಊಂಟ್ ಸರ್ಟಿಫಿಕೇಟು ಅದನ್ನ ರೇಟೇ ಜಾಸ್ತಿ ಮಾಡಿದ್ದಾರೆ. ಡೆತ್ ಸರ್ಟಿಫಿಕೇಟ್ ರೇಟೇ ಜಾಸ್ತಿ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ರೇಟ್ನೂ ಒಂದು ಜಾಸ್ತಿ ಮಾಡಿಬಿಟ್ರೆ ಇನ್ನು ಸಾಯಕ್ಕೂ ಹೆದರ್ಬೇಕು, ಎಲ್ಲರೂ ಅದಕ್ಕೂ ಹೆದರ್ಬೇಕು ಸಾಯಕ್ಕೆ. ಒಬ್ಬರು ರಾಜ್ಯದ ಉಪಮುಖ್ಯಮಂತ್ರಿಗಳು ಆಪಾದನೆ ಬಂದವರು ಪರೀಕ್ಷೆಗೆ ಒಳಪಡಬೇಕು, ಆಪಾದನೆ ಮಾಡಿದವರು ರಾಜ್ಯದ ಹಿತದೃಷ್ಟಿಯಿಂದ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳದಂತೆ ನೋಡ್ಕೊಳ್ಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.